ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕ್ಷಿಗಳ ಮೇಲೆ ಸಾಕ್ಷಿ, ದೂರಿನ ಮೇಲೆ ದೂರು. ಧರ್ಮಸ್ಥಳದಲ್ಲಿ ಮುಚ್ಚಿಟ್ಟಿದ್ದ ಅದೆಷ್ಟೋ ಸತ್ಯಗಳು ಬಯಲಾಗುವ ಕಾಲ ಬರ್ತಿದೆ. ಮೊದಲು ಭೀಮನ ಸರದಿ, ನಂತರ ಜಯಂತ್ ಬಂದ್ರು. ಹೀಗೆ ಒಬ್ಬರ ಮೇಲೊಬ್ರು ಸಾಕ್ಷಿಗಳು ಬರೋಕೆ ಶುರು ಮಾಡಿದ್ರು. ಇದೀಗ ಇದರ ನಡುವೆ ದೊಡ್ಡ ಅಚ್ಚರಿಯ ಬೆಳವಣಿಗೆ ಆಗಿದೆ. ಧರ್ಮಸ್ಥಳದ ಕೆಲವರು ಇಲ್ಲೇನೂ ಆಗಿಯೇ ಇಲ್ಲ, ಇವೆಲ್ಲವೂ ಕೇವಲ ಕ್ಷೇತ್ರದ ಹೆಸರು ಹಾಳು ಮಾಡೋ ಕೆಲಸ ಅಂತಿದ್ದಾರೆ. ಆದರೆ ಗ್ರಾಮದ ಕೆಲವರು ಈಗ ಭೀಮನ ಪರ ನಿಂತಿದ್ದಾರೆ. ನಾವು ಕೂಡ ಹೆಣ ಹೂಳೋದನ್ನ ನೋಡಿದ್ದೇವೆ ಅಂತ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಈಗ ನ್ಯಾಯದ ಪರ ಹೋರಾಟಗಳು ಹೆಚ್ಚಾಗ್ತಾನೆ ಇದೆ. ಅದೇನಾದ್ರೂ ಆಗ್ಲಿ ಬಿಡಿ, ಇಲ್ಲಿನ ಕರ್ಮಕಾಂಡಗಳಿಗೆ ಒಂದು ಅಂತ್ಯ ಹಾಡಲೇಬೇಕು ಅಂತ ಹೋರಾಟಗಾರರು ಮುಂದಾಗಿ ಬಿಟ್ಟಿದ್ದಾರೆ. ಆದ್ರೆ ಏನ್ ಮಾಡ್ತೀರಾ, ಕಳ್ಳನ ಮನಸ್ಸು ಹುಳ್ಳ ಹುಳ್ಳಗೆ ಅನ್ನೋ ಹಾಗೆ ಅವರು ಎಲ್ಲಿ ಈ ಹೋರಾಟಕ್ಕೆ ಜಯ ಸಿಕ್ಕಿಬಿಡುತ್ತೋ, ಎಲ್ಲಿ ನಮ್ಮ ಬಣ್ಣ ಕರಗಿ ಹೋಗುತ್ತೋ ಅಂತ ಬೆವರಿನಲ್ಲೇ ಸ್ನಾನ ಮಾಡ್ತಿದ್ದಾರೆ. ಪರಿಣಾಮ ಏನಾಗ್ತಿದೆ, ಅವರು ಎಸೆದ ಬಿಸ್ಕೆಟ್ ತಿಂದವರು ಈಗ ಎದ್ದು ಕೂತ್ಬಿಟ್ಟಿದ್ದಾರೆ. ನ್ಯಾಯದ ಪರ ಕೆಲಸಕ್ಕೆ ನಿಂತವರು ಹಾಗೂ ಯೂಟ್ಯೂಬ್ ವರದಿಗಾರರ ಮೇಲೆ ಹಲ್ಲೆ ನಡೆಸಿ ಹೆದರಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದ್ಯಾವುದೂ ವರ್ಕೌಟ್ ಆಗ್ತಿಲ್ಲ. ಬದಲಿಗೆ ಅವರಿಗೆ ತಿರುಗುಬಾಣವಾಯಿತು. ಹೋರಾಟಗಾರರಿಗೆ ಮತ್ತಷ್ಟು ಬಲ ಬಂತು. ಇದೀಗ ಹೋರಾಟಗಾರರು ಮಾಡ್ತಿರುವ ಹೋರಾಟ ಕೇವಲ ಕರ್ನಾಟಕದಲ್ಲಿ ಮಾತ್ರ ಸದ್ದು ಮಾಡ್ತಿಲ್ಲ, ದೇಶ ವಿದೇಶದ ಗಮನ ಸೆಳೀತಿದೆ. ಮತ್ತೊಂದು ಕಡೆ SIT ಅಧಿಕಾರಿಗಳು ಕೂಡ ತೀವ್ರತರವಾದ ತನಿಖೆಯನ್ನ ಮಾಡ್ತಿದ್ದಾರೆ. ಇದೇನಂದ್ರೆ, ಧರ್ಮಸ್ಥಳದ ಗ್ರಾಮಸ್ಥರೇ SITಗೆ ದೂರು ಕೊಟ್ಟಿರೋದು. ಇದು ನಿಜಕ್ಕೂ ಆಗ್ಬೇಕಾಗಿತ್ತು, ಯಾವಾಗ್ಲೂ ಆಗ್ಬೇಕಾಗಿತ್ತು. ಆದ್ರೆ ಇದು ಈಗ ಆಗಿದೆ ಅಷ್ಟೇ. ಅಷ್ಟಕ್ಕೂ ಆಗಿಂದ ದೂರು ಕೊಡದ ಗ್ರಾಮಸ್ಥರು ಈಗ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೀವು ಎರಡು ವಿಷಯಗಳನ್ನ ಯೋಚನೆ ಮಾಡಬೇಕು. ಅದೇನಂದ್ರೆ, ಇಷ್ಟು ದಿನ ಇವರು ಯಾಕೆ ದೂರು ಕೊಟ್ಟಿರ್ಲಿಲ್ಲ, ಈಗ ಯಾಕೆ ಕೊಟ್ಟಿದ್ದಾರೆ ಅಂತ. ಯಾಕಪ್ಪ ಅಂದ್ರೆ, ಒಂದು, ಅವರ ಮೇಲಿನ ಹೆದರಿಕೆಯಿಂದ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ರು. ಹಾಗಿದ್ರೆ ಈಗ ಯಾಕೆ ದೂರು ಕೊಟ್ಟಿದ್ದಾರಪ್ಪ ಅಂದ್ರೆ, SIT ಮೇಲೆ ಗ್ರಾಮಸ್ಥರಿಗೆ ಇರುವ ನಂಬಿಕೆ. SIT ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸ್ತಾರೆ ಅನ್ನೋ ವಿಶ್ವಾಸದಿಂದ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಭೀಮನಿಗೆ ಇನ್ನೊಂದಷ್ಟು ಬಲ ಬಂತು. ಜೊತೆಗೆ ಗ್ರಾಮಸ್ಥರೇ ಕೊಟ್ಟಿರೋದು, ಅಲ್ಲಿ ಕೂತ್ಕೊಂಡಿರೋ ಆ ದೊಡ್ಡವರಿಗೆ ಒಂದಷ್ಟು ಭಯ ಶುರುವಾಗಿರೋದು ಪಕ್ಕ. ಹಾಗಿದ್ರೆ ಏನಂತ ದೂರು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಗ್ರಾಮಸ್ಥರು ಹೇಳಿರೋದು ಏನಂದ್ರೆ, ನಾವು ಇಷ್ಟು ದಿನ ಭಯದಿಂದಲೇ ಬದುಕು ನಡೆಸ್ತಾ ಇದ್ದೀವಿ. ಈಗ ಇಲ್ಲಿ ನಡೆದಿದೆ ಎನ್ನಲಾದ ಅಪರಾಧಗಳ ತನಿಖೆಗೆ ಸರ್ಕಾರ SIT ರಚನೆ ಮಾಡಿದೆ. ಇದು ನಮಗೆ ಭಯದಿಂದ ಹೊರಬರಲು ಸಹಾಯ ಮಾಡ್ತಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆ ಶಾಕಿಂಗ್ ವಿಚಾರವೊಂದನ್ನ ಹೇಳಿದ್ದಾರೆ. ನಾವು ಟಿವಿಯಲ್ಲಿ ತೋರಿಸ್ತಾ ಇರೋ ಆ ವ್ಯಕ್ತಿಯನ್ನ ಅಂದ್ರೆ ದೂರುದಾರನನ್ನ ಗುರುತಿಸಿದ್ದೇವೆ. ಆತ ರಹಸ್ಯವಾಗಿ ಅರಣ್ಯದಲ್ಲಿ ಹೆಣ ಹುಳುತ್ತಾ ಇದ್ದದ್ದನ್ನ ವಿವಿಧ ಸ್ಥಳಗಳಲ್ಲಿ ನಾವು ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಅದೇನಂದ್ರೆ, ಆತ ತಾನು ರಹಸ್ಯವಾಗಿ ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳ್ತಾ ಇದ್ರು. ಇಂತಹ ವಿಚಾರಗಳು ಗ್ರಾಮದಲ್ಲಿ ಗುಟ್ಟಾಗಿ ಇರೋದಿಲ್ಲ. ಇದೀಗ ಮುಖ್ಯಮಂತ್ರಿಗಳು ರಚನೆ ಮಾಡಿರುವ SITಗೆ ನಾವು ಸಹಕಾರವನ್ನ ನೀಡಲು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ನೋಡಿ, ಈ ಮಾತುಗಳನ್ನ ಕೇಳಿದ್ರೆ ನಾವು ಎಲ್ಲಿದ್ದೀವಿ, ನಿಜಕ್ಕೂ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೀವಾ ಅಂತ ಅನಿಸುತ್ತೆ. ಒಂದು ಊರಿನ ಮಂದಿ ಹೀಗೆ ಇಷ್ಟು ದಿನ ಭಯದ ನೆರಳಲ್ಲಿ ಬದುಕು ನಡೆಸ್ತಾ ಇದ್ವಿ ಅಂದ್ರೆ ಪೊಲೀಸರು ಏನ್ ಮಾಡ್ತಿದ್ರು, ಕಾನೂನು ಏನ್ ಮಾಡ್ತಿತ್ತು ಹೇಳಿ? ಇದನ್ನ ಪ್ರಶ್ನೆ ಮಾಡಲೇಬೇಕು ತಾನೆ. ಗ್ರಾಮದಲ್ಲಿ ಪೊಲೀಸರು, ಪೊಲೀಸ್ ಠಾಣೆ ಇದ್ರು ಈ ಗ್ರಾಮದ ಜನರು ಯಾರಿಗೋ ಹೆದರ್ಕೊಂಡು ಬದುಕ್ತಾ ಇದ್ರು ಅಂದ್ರೆ ಏನ್ ಹೇಳಬೇಕು ಹೇಳಿ? ಇಲ್ಲಿ ಗ್ರಾಮಸ್ಥರು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಭೀಮ ಎಲ್ಲೆಲ್ಲಿ ಹೆಣ ಹುತ್ತಿದ್ದಾನೋ ಅದನ್ನ ನಾವು ನೋಡಿದ್ದೇವೆ, ನಮ್ಮನ್ನು ಅಸ್ಥಿಪಂಜರ ತೆಗೆಯುವ ಕೆಲಸದಲ್ಲಿ ಸೇರಿಸಿಕೊಳ್ಳಿ ಅಂತ ವಿನಂತಿಸಿದ್ದಾರೆ. ಮತ್ತೊಂದು ಕಡೆ ಮತ್ತೊಬ್ಬ ದೂರುದಾರರಾದ ಜಯಂತ್ ಕೂಡ ನಿನ್ನೆ SIT ಕಚೇರಿಗೆ ಬಂದಿದ್ದು ಸುಮಾರು ಹೊತ್ತು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಧಿಕಾರಿಗಳು ಕೂಡ ಹಲವಾರು ಮಾಹಿತಿಗಳನ್ನ ಜಯಂತ್ರಿಂದ ಕಲೆ ಹಾಕಿದ್ದಾರೆ. ಇಲ್ಲಿ ಗ್ರಾಮಸ್ಥರೇ ನಾವು ಭೀಮ ಹೆಣ ಹುಳೋದನ್ನ ನೋಡಿದ್ದೇವೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಭೀಮ ಹೇಳ್ತಾ ಇರೋದು ಸತ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ಸತ್ಯವನ್ನೇ ಅರಗಿಸಿಕೊಳ್ಳಲಾಗದವರು ಈಗ ಎಗರೆಗರಿ ಬೀಳ್ತಾ ಇರೋದು. ಹಾಗಿದ್ರೆ ಈ ಗ್ರಾಮಸ್ಥರು ಹೇಳ್ತಾ ಇರೋದನ್ನ SIT ಗಣನೆಗೆ ತೆಗೆದುಕೊಳ್ಳುತ್ತಾ, ಇವರನ್ನು ಶೋಧ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಾ ಅಂದ್ರೆ ಏಕಾಏಕಿ ಹಾಗೆ ಮಾಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಹೀಗೆ ದೂರು ಕೊಟ್ಟಿರೋರು ಈ ವಿಚಾರದಲ್ಲಿ ಎಷ್ಟು ನಿಖರತೆ ಹೊಂದಿದ್ದಾರೆ, ಇವರ ಹಿನ್ನೆಲೆ ಏನು, ಇವರಿಗೂ ಆ ದೊಡ್ಡವರು ಅಂತ ಕರೆಸಿಕೊಳ್ಳೋರಿಗೂ ಏನಾದ್ರೂ ಸಂಬಂಧ ಇರಬಹುದಾ, ಇಲ್ಲ ಇದರ ಹಿಂದೆ ಯಾವ ಉದ್ದೇಶವಿರಬಹುದು, ಎಲ್ಲವನ್ನೂ ಪರಾಮರ್ಶೆ ಮಾಡಿಕೊಂಡು ಆ ಬಳಿಕ ಮುಂದಿನ ತೀರ್ಮಾನ ಮಾಡ್ತಾರೆ. ಆದ್ರೂ ಗ್ರಾಮಸ್ಥರೇ ಈಗ ದೂರು ಕೊಟ್ಟಿರೋದು ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದ್ದಂತಾಗಿದೆ. ಅಲ್ಲದೆ ಆ ದೊಡ್ಡ ಮನುಷ್ಯರ ಮೇಲಿನ ಭಯ ಕೂಡ ಜನರಿಗೆ ಕಡಿಮೆ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಮತ್ತೊಂದು ವಿಚಾರ ಅಂದ್ರೆ, ತಮಿಳುನಾಡಿನಿಂದ 5 ಕರೆದುಕೊಂಡು ಬಂದಿದ್ದು SIT ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಇನ್ನು ಈ ದೂರುದಾರನನ್ನ ಈಗ ತಾವು ನೋಡಿದ್ದೇವೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ದೂರನ್ನ ಕೂಡ ಕೊಟ್ಟಿದ್ದಾರೆ.
ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಕೆಲ ದಿನಗಳ ಹಿಂದಷ್ಟೇ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೂಡ ತಮಗೆ ಭೀಮ ಗೊತ್ತು, ಆತ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದ ಅಂತ ಹೇಳಿದ್ರು. ಇದೀಗ ದೂರು ಕೊಟ್ಟಿರುವ ಗ್ರಾಮಸ್ಥರು ಕೂಡ ದೂರುದಾರನನ್ನ ನಾವು ನೋಡಿದ್ದೇವೆ, ಹೆಣ ಹುತ್ತಿರುವುದನ್ನು ಕಂಡಿದ್ದೇವೆ ಅಂತ ಹೇಳಿದ್ದಾರೆ. ಇಷ್ಟು ಹೇಳ್ತಾ ಇರುವ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರಿಗೆ ಭೀಮನಿಂದ ಈ ಕೆಲಸ ಮಾಡಿಸ್ತಾ ಇದ್ದವರು ಯಾರು ಅನ್ನೋದು ಖಂಡಿತ ಗೊತ್ತೇ ಇರುತ್ತೆ. ಅದನ್ನ ಅವರು ಧೈರ್ಯವಾಗಿ ಹೇಳಬೇಕಷ್ಟೇ. ಇಷ್ಟೆಲ್ಲ ಆಗ್ತಾ ಇರೋದ್ರಿಂದಲೇ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡಿಕೊಳ್ತಾ ಇರುವ ಆ ಪುಣ್ಯಾತ್ಮರು ಹೊಸ ಹೊಸ ತಂತ್ರಗಳನ್ನ ಮಾಡ್ತಿದ್ದಾರೆ. ತಮ್ಮ ಪರ ಭಜನಾ ಮಂಡಳಿಗಳನ್ನ ರೂಪಿಸ್ತಿದೆ. ಅಲ್ಲಿಗೆ ಬಂದು ಸೇರಿಕೊಳ್ತಾ ಇರುವ ಬಾಡಿಗೆ ಗೂಂಡಾಗಳು ತನಿಖೆಯ ಹಾದಿ ತಪ್ಪಿಸೋಕೆ ಮುಂದಾಗ್ತಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಮಾತನಾಡ್ತಾ ಇರೋದು ಇಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಅನ್ಯಾಯಗಳ ವಿರುದ್ಧವೇ ಹೊರತು ಈ ದಿವ್ಯ ಕ್ಷೇತ್ರದ ಬಗ್ಗೆಯಾಗ್ಲಿ ಇಲ್ಲವೇ ದೇವರ ಬಗ್ಗೆಯಾಗ್ಲಿ ಯಾರು ಮಾತನಾಡ್ತಿಲ್ಲ, ಅವಹೇಳನ ಕೂಡ ಮಾಡ್ತಿಲ್ಲ. ಆದರೆ ತಮ್ಮ ಬಣ್ಣ ಎಲ್ಲಿ ತೊಳೆದು ಹೋಗುತ್ತೋ ಅನ್ನೋ ಭಯದಲ್ಲಿರುವ ಅವರು ಈಗ ದಿಕ್ಕು ಕಾಣದಂತೆ ಇಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಈ ಗೂಂಡಾ ಪಡೆ ಇಷ್ಟೊಂದು ಆಟ ಆಡೋಕ್ಕೂ ಕಾರಣ ಇದೆ. ಇದು ಒಂದು ಅಸಹನೀಯ ಆಟ ಅಂತಾನು ಹೇಳಬಹುದು. ಯಾಕೆ ಗೊತ್ತಾ, ಇಲ್ಲಿ ಸಮಾಧಿ ಅಗೆಯೋಕೆ ಶುರುವಾದಾಗ ಕೆಲ ಭಂಡರು ಅವರ ಆಳುಗಳು ಎದ್ದು ಬಿದ್ದು ಕುಣಿಯೋಕೆ ಶುರು ಮಾಡಿದ್ರು. ಇಲ್ಲಿ ಏನೂ ಸಿಗಲ್ಲ, ಸಿಕ್ಕಿದ್ರು ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಕೆಟ್ಟ ಕೊಳಕಾಗಿ ಮಾತನಾಡತೊಡಗಿದ್ರು. ಆದ್ರೆ ಯಾವಾಗ ಮೂಳೆಗಳು ಸಿಕ್ಕಿದುವೋ ಅವರಿಗೆ ಭಯ ಶುರುವಾಯಿತು. ಇದಾಗ್ತಾ ಇದ್ದಂತೆ ಆ ಕ್ರಿಮಿಗಳು ತಮ್ಮ ವರಸೆಯನ್ನ ಬದಲಿಸೋಕೆ ಶುರು ಮಾಡಿದ್ರು. ಏನಾದ್ರೂ ಸಿಗೋ ಮೊದಲು ಭೀಮನನ್ನ ಸುಳ್ಳ ಅಂತಿದ್ರು. ಯಾವಾಗ ಮೂಳೆಗಳು ಸಿಗೋಕೆ ಪ್ರಾರಂಭ ಆಯ್ತೋ ಆಗ ಕಳ್ಳ ಅಂತ ಕರೆಯೋಕೆ ಶುರು ಮಾಡಿದ್ರು. ಆಯ್ತಪ್ಪ, ಒಂದು ವೇಳೆ ಆತ ಸುಳ್ಳ ಕಳ್ಳ ಅನ್ನೋ ಹಾಗಿದ್ರೆ ಗ್ರಾಮಸ್ಥರು ಕೂಡ ಹಾಗೆ ಹೇಳಬಹುದಿತ್ತಲ್ವಾ? ಯಾರು ಯಾಕೆ ಹಾಗೆ ಹೇಳ್ತಿಲ್ಲ ಅನ್ನೋದನ್ನ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಅವರೆಲ್ಲರೂ ಅಲ್ಲಿ ಉಪ್ಪರಿಗೆ ಮೇಲೆ ಕೂತ್ಕೊಂಡಿರೋರ ಕಾಲಾಳುಗಳ ಕೆಲಸ ಅಂತ. ಅವರು ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋಕೆ ಮಾಡಿದ ಕೆಲಸಗಳಲ್ಲದೆ ಮತ್ತೇನೂ ಅಲ್ಲ. ಇಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಎದ್ದಿದೆ. ಅದೇನಂದ್ರೆ, ಈ ಗೂಂಡಾ ಪಡೆ ಇದೆಯಲ್ಲ ನೋಡಿ, ಈ ಗುಂಪು ತನಿಖಾಧಿಕಾರಿಗಳನ್ನ ಬೆದರಿಸೋಕೆ ಏನಾದ್ರೂ ಮುಂದಾಗಿದ್ದಾರಾ? ಇದಕ್ಕೆ ಅವರು ಸುಪಾರಿ ಕೊಟ್ಟಿರಬಹುದಾ ಅನ್ನೋ ಅನುಮಾನವೂ ಕಾಡೋಕೆ ಶುರುವಾಗಿದೆ. ಆದ್ರೆ ಅಂತಹ ಅದೆಷ್ಟೋ ಖತರ್ನಾಕ್ ಪುಡಿ ರೌಡಿಗಳ ಸೊಂಟ ಮುರಿದು ಕೈಗೆ ಕೊಟ್ಟಿರುವ ತನಿಖಾಧಿಕಾರಿಗಳು ಇಂತಹ ಕೀಟಗಳಿಗೆ ಬೆದರಲ್ಲ. ಅದು ಬೇರೆಯದ್ದೇ ವಿಚಾರ. ಆದ್ರೆ ಗಲಾಟೆ ಮಾಡೋದು, ಹಲ್ಲೆ ಮಾಡೋದು, ಇವುಗಳನ್ನ ಮಾಡಿ ತನಿಖೆಯನ್ನ ವಿಳಂಬ ಮಾಡೋದು, ಹಾಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಈ ಬಾರಿ ಮಾತ್ರ ಯಾರು ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಇಷ್ಟು ವರ್ಷದಿಂದ ಒಂದೇ ಒಂದು ಸುಳಿವನ್ನು ಕೊಡದೆ, ಒಂದೇ ಒಂದು ಸಾಕ್ಷ್ಯವನ್ನು ಬಿಟ್ಟುಕೊಡದಂತೆ ಅವರು ತಪ್ಪಿಸಿಕೊಳ್ತಾ ಬಂದಿದ್ದಾರೆ. ಇದು ತನಿಖೆಗೆ ಒಂದಷ್ಟು ತೊಡಕು ಉಂಟಾಗ್ತಾ ಇದೆ. ಆದ್ರೆ SIT ಮೇಲೆ ಇರುವ ಭರವಸೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಬಹುದು ಅಂತಾನೆ ಹೇಳಬಹುದು. ಇಲ್ಲಿ ಆಗಿರುವ ಅತ್ಯಾಚಾರ, ಅನಾಚಾರ ಹಾಗೂ ಅವರಿಂದ ನರಳಿ ಸತ್ತವರು ಅದೆಷ್ಟೋ. ಆದ್ರೆ ಅವರಿಗೆಲ್ಲ ಏನು ಆಗ್ಲೇಬಾರದು ಅನ್ನೋದು ದುಷ್ಟಕೂಟದ ಮನಸ್ಥಿತಿ. ಇಂತಹ ಕೊಳಕು ಮನಸ್ಥಿತಿಯಿಂದಾನೇ ಅವರನ್ನ ಬಚಾವು ಮಾಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಮಂಜುನಾಥ ಇದ್ದಾನೆ ಅನ್ನೋದಕ್ಕೆ ಈಗ ಒಂದರ ಮೇಲೆ ಮತ್ತೊಂದು ಸಾಕ್ಷಿಗಳು ಸೃಷ್ಟಿಯಾಗ್ತಾನೆ ಇವೆ. ಅವೆಲ್ಲವೂ ಅವರ ಉಸಿರನ್ನ ಬಿಗಿ ಮಾಡುವುದು ಖಂಡಿತ ಅಂತ ಹೇಳಲಾಗ್ತಿದೆ. ಕಾದು ನೋಡೋಣ ಏನಾಗತ್ತೆ ಅಂತ. ನಮಸ್ಕಾರ.